ಕ್ಯಾಬಿನೆಟ್ ಸಭೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರಾದ ಮಲ್ಲಿಕಾರ್ಜುನ್ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತೇಳಿ ಚರ್ಚೆ ಆಗ್ತಾ ಇದೆ ಸರ್. ಎಸ್ ಮಲ್ಲಿಕಾರ್ಜುನ ಅವ್ನು ರಾಜೀನಾಮೆ ಕೊಟ್ಬಿಟ್ಟು ಬರೋಕ್ ಹೇಳ್ರಿ, ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಗೆದ್ದು ಬರೋಕ್ ಹೇಳ್ರಿ. ಯಾರಿಂದ ಗೆದ್ದವ್ರೆ? ಅವ್ರ ಅಪ್ಪ ಮಗ ಮತ್ತೆ ಅವರ ಶ್ರೀಮತಿಯವರು. ಗ್ರಾಮಗಳಿಗೆ ಏನು ಹಿಂದುಳಿದ ವರ್ಗದ ನಾಯಕರುಗಳು ಇವತ್ತೇನು ಮುಖಂಡರುಗಳು ಅಂತ ಹೇಳ್ಕೊಂಡು ಇವತ್ತು ಮೀಡಿಯಾಗಳ ಮುಂದೆ ಹೇಳ್ತಾ ಇದಾರಲ್ಲ, ಏನು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ, ನಿಮ್ಮ ವಿರುದ್ಧ ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಸಹ ಬಂದು ಇಲ್ಲಿ ಏನು ಅಹಿಂದ ಮತಗಳನ್ನ ಯಾವುದೇ ಕಾರಣಕ್ಕೂ ಒಬ್ಬ ಅಹಿಂದ ಯುವಕ ವಿನಯ್ ಕುಮಾರ್ಗೆ ಕೊಡಬಾರದು ಅಂತೇಳಿ ಪ್ರಚಾರ ಮಾಡಿ ಕುರುಬ ಸಮುದಾಯ ಹೆಚ್ಚಿರುವಂತಹ ಗ್ರಾಮಗಳಿಗೆ ಹೋಗಿ ಅಲ್ಲಿ ಮತ ಕೊಡಬಾರದು ಅಂತೇಳಿ ಅಲ್ಲಿ ಕಟ್ಟು ಹಾಕುವಂತಹ ಪ್ರಯತ್ನ ಅವತ್ತು ವಿನಯ್ ಕುಮಾರನ್ನ ಸೋಲಿಸೋದಕ್ಕೆ ಏನೇನ್ ಬೇಕು ಎಲ್ಲವೂ ಸಹ ನಡೆಯುತ್ತೆ. ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳು ವಿನಯ್ ಕುಮಾರ್ ಮನೆಯ ಮೇಲೆ ದಾಳಿ ಮಾಡ್ತಾರೆ. ಸಿಕ್ಕಿದ್ದೆಷ್ಟು? 2.5 ಲಕ್ಷ ರೂಪಾಯಿ. ಎಲ್ಲಾ ಕಡೆಯಿಂದಲೂ ಸಹ ಈ ಅಹಿಂದ ಯುವ ನಾಯಕನನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಆಗುತ್ತೆ. ಅದಾದ ನಂತರವೂ ಸಹ ಸ್ವಾಭಿಮಾನದಿಂದ 42,907 ವೋಟ್ಗಳನ್ನ ಜಿ.ಬಿ. ವಿನಯ್ ಕುಮಾರ್ ಕ್ರಮ ಸಂಖ್ಯೆ 28 2 ಮತಯಂತ್ರದಲ್ಲಿದ್ದರೂ ಸಹ 42,907 ಮತಗಳನ್ನ ಪಡಿತಾರೆ. ತಪ್ಪಿದಾಗ ವಿನಯ್ ಕುಮಾರ್ನ ಮಿಂಚಿನ ಸಂಚಾರವನ್ನ ನೋಡಿದಂತವರು ನಾವು ಗೆಲ್ಲೋದಕ್ಕೆ ಆಗಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ದಾವಣಗೆರೆಗೆ ಕರ್ಕೊಂಡು ಬಂದು ಕುರುಬ ಸಮುದಾಯದ ಸಭೆಯನ್ನ ಮಾಡ್ತಾರೆ. ಯಾವುದೇ ಜಾತಿಯ ಸಭೆಯನ್ನ ಮಾಡೋದಿಲ್ಲ, ಯಾವುದೇ ಬೇರೆ ಜಾತಿಯ ಸಭೆಗಳನ್ನ ಮಾಡೋದಿಲ್ಲ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 30 ಜನ ಪಕ್ಷೇತರರು ಸೇರಿ, ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಜೊತೆ 30 ಪಕ್ಷೇತರರು ಸೇರಿ ಚುನಾವಣಾ ಅಖಾಡದಲ್ಲಿರ್ತಾರೆ. 28ನೇ ಕ್ರಮ ಸಂಘದಲ್ಲಿರುವಂತಹ ಜಿ.ಬಿ. ವಿನಯ್ ಕುಮಾರ್ ಅವರನ್ನ ಸೋಲಿಸೋದಕ್ಕೆ ಕುರುಬ ಸಮುದಾಯದ ಸಭೆ ನಡೆಯುತ್ತೆ ಬಾಪೂಜಿ ಸಮುದಾಯ ಭವನದಲ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾವ ಕಾರಣಕ್ಕೂ ಒಂದೇ ಒಂದು ವೋಟು ಜಿ.ಬಿ. ವಿನಯ್ ಕುಮಾರ್ಗೆ ಹಾಕಬಾರದು. ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡಿಲ್ಲ, ನಾನೇ ಸ್ಪರ್ಧೆ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ಹೊನ್ನಾಳಿಗೆ ಹೋಗ್ತಾರೆ. ಹೊನ್ನಾಳಿನಲ್ಲಿ ಒಬ್ಬ ಕುರುಬ ಸ್ಪರ್ಧೆ ಮಾಡಿದ್ದಾನೆ, ಅವ್ರಿಗೆ ನೀವು ವೋಟ್ ಹಾಕ್ತೀರಾ ಅಂತ ಕೇಳ್ತಾರೆ. ಇದಾದ ನಂತರ ದಾವಣಗೆರೆಯ ಲೋಕಸಭಾ ಅಭ್ಯರ್ಥಿ ಇವತ್ತು ಸಂಸದರಾಗಿದ್ದಾರಲ್ಲ, ಅವರು ಗೆಲ್ಲೋದಕ್ಕೆ ಕಾರಣ ಅಹಿಂದ ಮತಗಳು. ದಾವಣಗೆರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಗೆಲ್ಲೋದಕ್ಕೆ ಅಹಿಂದ ಮತಗಳು ಕಾರಣ. ಹೀಗೆ ಮಾತಾಡ್ತಾ ಇದ್ರೆ ರಾಜೀನಾಮೆ ಕೊಟ್ಟು ಮುಂದೆ ಬನ್ನಿ, ನಾವೇ ದಾವಣಗೆರೆಗೆ ಬಂದು ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತೀವಿ ಹೀಗಂತ ಹೇಳಿದಂತವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು. 2024ರ ಲೋಕಸಭಾ ಚುನಾವಣಾ ಸಮಯದಲ್ಲಿ ಅಹಿಂದ ವರ್ಗದಿಂದ ಏನು ಟಿಕೆಟ್ ಅನ್ನ ಕೇಳಿದ್ರು, ಕಳೆದ ಬಾರಿ 2019ರಲ್ಲಿ ಕೊನೆಯ ಟೈಮು, ಇನ್ನು ಚುನಾವಣೆಗೆ 15 ದಿವಸ ಇದೆ ಅನ್ನೋ ಟೈಮಲ್ಲಿ ಏನು ಕುರುಬ ಸಮುದಾಯದ ಎಚ್.ಪಿ. ಮಂಜಪ್ಪನವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಡ್ತಾರೆ. 15 ದಿವಸದಲ್ಲಿ ಅಹಿಂದ ಮತಗಳು ಕ್ರೋಢೀಕರಣಗೊಂಡು 5 ಲಕ್ಷ ಮತಗಳನ್ನ ಪಡೀತಾರೆ. 5 ಲಕ್ಷ ಮತಗಳನ್ನ ಪಡೀತಾರೆ. 1.25 ಲಕ್ಷ ಮತಗಳಿಂದ ಸೋಲನ್ನ ಅನುಭವಿಸ್ತಾರೆ. ಈ ಬಾರಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಹ ಅಧಿಕಾರದಲ್ಲಿದೆ. ಎಲ್ಲಾ ಕಡೆನೂ ಕಾಂಗ್ರೆಸ್ ಶಾಸಕರಿದ್ದಾರೆ. ದಾವಣಗೆರೆ ಜಿಲ್ಲೆನಲ್ಲೂ ಸಹ 1ರಲ್ಲಿ ಬಿಜೆಪಿ ಹೊರತುಪಡಿಸಿ ಬಾಕಿ ಎಲ್ಲ ಕಾಂಗ್ರೆಸ್ ಶಾಸಕರಿದ್ದಾಗ ಎಚ್.ಪಿ. ಮಂಜಪ್ಪ ಅವರಿಗೆ ಟಿಕೆಟ್ ಕೊಡೋದಿಲ್ಲ. ಎಚ್.ಪಿ. ಮಂಜಪ್ಪನವರಿಗೆ ಟಿಕೆಟ್ ಕೊಡಲ್ಲ, ಅಹಿಂದ ವರ್ಗದವರಿಗೆ ಟಿಕೆಟ್ ಕೊಡೋದಿಲ್ಲ. ಶಾಮನೂರು ಕುಟುಂಬದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ 1 ತಿಂಗಳ ಮುಂಚಿತವಾಗಿ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಜಿ.ಬಿ. ವಿನಯ್ ಕುಮಾರ್ ಅಹಿಂದ ವರ್ಗದ ಯುವ ನಾಯಕ, ನಾನು ರಾಜಕೀಯ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ಪ್ರಚಾರ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ, ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಈ ಎಲ್ಲಾ ಪ್ರಚಾರಗಳ ನಡುವೆ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪುತ್ತೆ. ಇವತ್ತು ಮಾತನಾಡ್ತಾ ಇದಾರಲ್ಲ, ಇವತ್ತು ಪಶ್ಚಾತ್ತಾಪದಿಂದ ಮಾತನಾಡ್ತಾ ಇದಾರಲ್ಲ, ಅವತ್ತು ಇವರು ವಿನಯ್ ಕುಮಾರ್ ಪರವಾಗಿ ನಿಂತ್ಕೊಂಡು ವಿನಯ್ ಕುಮಾರ್ಗೆ ವೋಟ್ ಹಾಕ್ಸಿದ್ರೆ, ವಿನಯ್ ಕುಮಾರ್ ಇವತ್ತು ಸಂಸದರಾಗಿದ್ದಿದ್ರೆ ಬಹುಶಃ ಈ ಮಾತುಗಳನ್ನ ನೀವು ಮಲ್ಲಿಕಾರ್ಜುನ್ ಆಗ್ಲಿ, ಶಾಮನೂರು ಶಿವಶಂಕರಪ್ಪನಾಗ್ಲಿ, ಪ್ರಭಾ ಮಲ್ಲಿಕಾರ್ಜುನ್ ನೀವು ರಾಜೀನಾಮೆ ಕೊಡ್ರಿ, ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತೀವಿ ಅಂತ ಹೇಳುವಂತ ಸನ್ನಿವೇಶ ಬರ್ತಿತ್ತ? ಅವತ್ತು ಮನೆಯ ಮಗನನ್ನ ಸೋಲಿಸೋದಕ್ಕೆ ಏನೇನು ಪ್ರಚಾರಗಳನ್ನ ಮಾಡಿ ಇವತ್ತು ಪಶ್ಚಾತ್ತಾಪ ಪಟ್ಟು ಇವತ್ತು ಹೇಳ್ತಾ ಇದ್ದಾರೆ ನಿಮ್ಮ ವಿರುದ್ಧ ನಾವು ಪ್ರಚಾರ ಮಾಡ್ತೀವಿ ಅಂತೇಳಿ.
ಇದು ಈ ಅಹಿಂದ ವರ್ಗಗಳ ಏನು ಶಕ್ತಿ ಏನಿದೆಯಲ್ಲ ಇದನ್ನ ಕುಗ್ಗಿಸುವಂತಹ ಪ್ರಯತ್ನ ಬೇರೆ ಸಮುದಾಯಗಳಿಗಿಂತ ನಮ್ಮ ಏನು ಅಹಿಂದ ವರ್ಗಗಳಾಗಿರ್ಲಿ, ನಮ್ಮ ಕುರುಬ ಸಮುದಾಯ ಆಗಿರ್ಲಿ, ನಮ್ಮ ಕುರುಬ ಸಮುದಾಯದವರು ನಮ್ಮವರನ್ನೇ ಸೋಲಿಸುವಂತಹ ಪ್ರಯತ್ನ ಮಾಡಿರುವಂಥದ್ದು. ಇದು ವಾಸ್ತವ ಸತ್ಯ. ನಾ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, 25 ಜನ ಶಾಸಕರಾಗಬೇಕು 2028ಕ್ಕೆ ಅಂತೇಳಿ. ಇದು ವಾಸ್ತವ ಸತ್ಯ. ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆ 6 ಕೋಟಿ ಜನಸಂಖ್ಯೆ 2014ರಲ್ಲಿ ಇದ್ದಿದ್ದು ಇವತ್ತು 6 ಕೋಟಿ ಜನಸಂಖ್ಯೆಯಲ್ಲಿ 50 ಲಕ್ಷ ಜನ ಒಂದೇ ಸಮುದಾಯ ಇದೆ ಅಂತಂದ್ರೆ ಕಡಿಮೆ ಮಾತಲ್ಲ ಅದು. ಆ ಸಮುದಾಯಕ್ಕೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 30ರಿಂದ 35 ಜನ ಶಾಸಕರು ಇರಬೇಕು. ಇಲ್ಲಿರುವುದೆಷ್ಟು? 3 ಪಕ್ಷಗಳಿಂದ ಸೇರಿ ಈ ಬಾರಿ 14. 2028ಕ್ಕಾದ್ರೂ ಒಂದು 25 ಜನ ಶಾಸಕರಾಗಬೇಕಲ್ಲ. ನಮ್ಮವ್ರನ್ನೇ ತುಳ್ಕೊಳ್ತಾ ಬರ್ತಾ ಇದ್ರೆ, ಟಿಕೆಟ್ ಕೊಡೋದ್ರಲ್ಲೂ ಟಿಕೆಟ್ ಕೇಳೋದ್ರಲ್ಲೂ ತುಳ್ಕೊಳ್ತಾ ಬರ್ತಾ ಇದ್ರೆ ಮತ್ತೆ ಈ ಸಮುದಾಯ ಉದ್ಧಾರ ಆಗೋದು ಹೇಗೆ? ಇಂತಹ ವಿಚಾರಗಳನ್ನ ಜಾಗೃತಿ ಮೂಡಿಸುವಂತ ಕೆಲಸ ನಮ್ಮ ಸಮುದಾಯದಲ್ಲಿ ಆಗ್ಬೇಕಲ್ಲ. ಅವತ್ತು ತುಳಿಯುವಂತ ಪ್ರಯತ್ನ ಆಗಿ ಇವತ್ತು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟು ನೀವು ರಾಜೀನಾಮೆ ಕೊಡಿ ಅಂತಂದ್ರೆ ಆಗುತ್ತಾ? ಒಂದು ಸಾರಿ ಅಧಿಕಾರ ಅವ್ರ ಕೈಯಲ್ಲಿ ಕೊಟ್ಟಾದ್ಮೇಲೆ ಮತ್ತೆ ಅವ್ರದ್ದು ಕಸ್ಕೊಳಕ್ ಆಗುತ್ತಾ? ನಾವು ಖಂಡಿತ ಆಗೋದಿಲ್ಲ. ಇದು ನಮ್ಮ ಸಮುದಾಯ ಯಾಕೆ ಜಾಗೃತಗೊಳ್ಳಬೇಕು, ಯಾತಕ್ಕೆ ರಾಜಕೀಯವಾಗಿ ನಾವು ಪ್ರಬಲರಾಗಬೇಕು ಅನ್ನೋದಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತ ಸಿದ್ದರಾಮಯ್ಯನವರು ಒಂದು ಜೀವಂತ ಸಾಕ್ಷಿ ಆಗ್ತಾರೆ. ಇವತ್ತೇನು 2013ರಿಂದ 2018ರವರೆಗೆ 5 ವರ್ಷಗಳ ಕಾಲ ಏನು ಆಡಳಿತ ನಡೆಸಿದ್ರು, ಇಡೀ ಹಾಲುಮತ ಸಮುದಾಯದವರನ್ನ ಯಾವ ಕಾರಣಕ್ಕೂ ಕುರ್ಚಿಯಿಂದ ಇಳಿಸೋದಕ್ಕಾಗಲ್ಲ ಅಂತೇಳಿ ಏನು ಕೋಡಿಮಠದ ಸ್ವಾಮೀಜಿಯವರು ಹೇಳಿದ್ರು, ಅದರಂತೆ 5 ವರ್ಷಗಳ ಕಾಲ ದಾಖಲೆಯ ಆಡಳಿತ ಕೊಟ್ಟರು. ಇವತ್ತೇನು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 2 ವರ್ಷ ಪೂರೈಸಿದ್ದಾರೆ. 2 ವರ್ಷ ಪೂರೈಸಿದ ನಂತರವೂ ಸಹ ಇಲ್ಲಿ ಅವರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ರಾಜಕೀಯ ಶಕ್ತಿ ಬರಬೇಕು. ನಮ್ಮಲ್ಲಿ ಏನಾಗಿದೆ? ನಮ್ಮಲ್ಲಿ ಆಯ್ಕೆ ಆಗಿರುವಂತಹ ಸಿದ್ದರಾಮಯ್ಯರನ್ನ ಹೊರತುಪಡಿಸಿದ್ರೆ ಬಾಕಿ 13 ಜನ ಶಾಸಕರುಗಳು, ನಮ್ಮ ಕುರುಬ ಸಮುದಾಯದ 13 ಜನ ಶಾಸಕರುಗಳು ಯಾರಾದ್ರೂ ಇನ್ನೊಬ್ಬ ನಾಯಕರನ್ನ ಬೆಳೆಸ್ತಾ ಇದ್ದಾರಾ? ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದಾರಾ? ನಮ್ಮ ಸಮುದಾಯದ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದಾರಾ? ಯಾರೂ ಇಲ್ಲ. MLCಗಳಾಗಿರ್ಬೋದು, MLAಗಳಾಗಿರ್ಬೋದು, 13 ಜನ MLAಗಳಿದ್ದಾರೆ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ. MLC 2 ಇದ್ದಾರೆ. ಯಾರಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಅವ್ರಿಗೆ. ಮುಂದಿನ ಜೀವನ ಏನು, ಮುಂದಿನ ಭವಿಷ್ಯ ಏನು? ಹಾಗಾದ್ರೆ ಈಗಿರುವಂತಹ 13 ಜನ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಆಗಿದೆ. ಇನ್ನು ಉಳಿದಿರುವಂತರು 13 ಜನ. 13 ಜನದಲ್ಲಿ ನೆಕ್ಸ್ಟ್ ಚುನಾವಣೆಗೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಗೆಲ್ತಾರೆ ಗೊತ್ತಿಲ್ಲ. ನಾ ಹಿಂದೆ ಹೇಳಿದ್ದೆ, ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಶಾಸಕರುಗಳು ಗೆದ್ದಿರುವುದು 118 ಪ್ಲಸ್ 14 ಅಷ್ಟೇ ಅಂತೇಳಿ. ಸಂಸದರುಗಳೇ ಇಲ್ಲ. ಈ ಬಾರಿ ಒಬ್ಬ ಸಂಸದರಾಗಿದ್ದಾರೆ. ಇದು ನಮ್ಮ ಸಮುದಾಯದ ಏನು ದಯನೀಯ ಸ್ಥಿತಿ. ಒಬ್ಬ ಯುವಕ ಬರ್ತಾನೆ ಅಂತಂದಾಗ, ಇದೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿನಿಕೇತ್ ರಾಜ್ ಅವರು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಪ್ರಯತ್ನ ಮಾಡಿದ್ರು, ಟಿಕೆಟ್ ಕೊಡಲಿಲ್ಲ. ಇವತ್ತು ಕುರುಬ ಸಮುದಾಯದಲ್ಲಿ ಯಾರಾದರೂ ಒಬ್ಬರು ಲೀಡರ್ ಬೇಕು ಅಂತಂದ್ರೆ ನಮಗೆ ದುರ್ಬಿಣಿ ಹಾಕೊಂಡು ಹುಡುಕ್ಬೇಕು. ದುರ್ಬೀನ್ ಹಾಕೊಂಡು ಹುಡುಕಿದ್ರು ನಮ್ಮ ನಾಯಕರು ಸಿಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಂದ್ರೂ ಆ ಭಾಗದಲ್ಲಿ ಅವರು ಬೆಳೆಯೋದಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ. ಯಾಕಂದ್ರೆ ಬೆಳೆಸೋರು ಅಂತಾರಿಲ್ಲ. ನಮ್ಮ ಕರ್ನಾಟಕದ ಮಧ್ಯ ಕರ್ನಾಟಕದಲ್ಲಿ ಒಬ್ಬ ಯುವಕನ ರಾಜಕೀಯದಲ್ಲಿ ಬರ್ತೀನಿ ಅಂತಂದಾಗ ಅವರನ್ನ ಪ್ರೋತ್ಸಾಹ ಮಾಡಬೇಕಾಗಿತ್ತು. ಸೋಲು ಗೆಲುವು ಆಮೇಲೆ. ಆದರೆ ಎಲ್ಲರ ಒಮ್ಮತದಿಂದ ಅಲ್ಲಿ ಅವರನ್ನ ಬೆಂಬಲಿಸಿದ್ರೆ ಬಹುಶಃ ಇವತ್ತು ವಿನಯ್ ಕುಮಾರ್ ಸಂಸದರಾಗಿರ್ತಿದ್ರು. ಸಮುದಾಯದ ಬಗ್ಗೆ ಧ್ವನಿ ಎತ್ತಿದ್ರು, ಅಹಿಂದ ವರ್ಗಗಳ ಬಗ್ಗೆ ಧ್ವನಿ ಎತ್ತಿದ್ರು. ಇದನ್ನ ಬಿಟ್ಟು ಇವತ್ತು ನೀವು ಮಾತಾಡ್ತೀರಿ ಅಂತಂದ್ರೆ ಈ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಒಂದೂ ಗೊತ್ತಿಲ್ಲ. ಹಿಂದುಳಿದ ವರ್ಗದವರು, ಹಿಂದುಳಿದ ವರ್ಗದ ರಕ್ಷಣೆ ಅಂತ ಹೇಳ್ತೀರಿ. ಒಬ್ಬ ಹಿಂದುಳಿದ ವರ್ಗದ ಯುವಕನಿಗೆ ಟಿಕೆಟ್ ಕೊಡ್ಸೋದಿಲ್ಲ. ಒಬ್ಬ ಹಿಂದುಳಿದ ವರ್ಗದ ಯುವಕ ಸ್ಪರ್ಧೆ ಮಾಡಿದ್ರೆ ಪ್ರಚಾರ ಮಾಡೋದ್ರಲ್ಲಿ ತಟಸ್ಥವಾಗಿ ಉಳ್ಕೊಳ್ಳೋದಿಲ್ಲ. ಅವ್ರ ವಿರುದ್ಧ ಬಂದು ಪ್ರಚಾರ ಮಾಡುವಂಥದ್ದು, ಅವ್ರ ವಿರುದ್ಧ ಬಂದು ಸಭೆಗಳನ್ನ ಮಾಡುವಂಥದ್ದು, ಇದು ನೇರವಾಗಿ ನಡೆದಿರುವಂತಹ ನಗ್ನ ಸತ್ಯ. ಇದ್ಯಾವುದು ಕಟ್ಟುಕತೆ ಎಲ್ಲ, ಸೃಷ್ಟಿ ಅಲ್ಲ. ಇದು ನಮ್ಮ ಸಮುದಾಯದವರೇ ನಮ್ಮ ಸಮುದಾಯದವರನ್ನ ಸೋಲಿಸುವಂತಹ ಕೆಲಸ. ಇದು ನಿಮ್ಮ ಕನಕ ಟಿವಿಯ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಎಷ್ಟೇ ಸಮುದಾಯಕ್ಕೆ, ಜಾಗೃತರಾಗಿ, ಸಂಘಟಿತರಾಗಿ. ನಾವು ಪದೇ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಪದೇ ಆಡಿಯೋ ಮೂಲಕ, ವಿಡಿಯೋ ಮೂಲಕ, ಟೆಕ್ಸ್ಟ್ ಮೂಲಕ ಹೇಳ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ಕುರುಬ ಸಮುದಾಯದ ಇತಿಹಾಸ ದೊಡ್ಡದು, ಜನಸಂಖ್ಯೆ ದೊಡ್ಡದು. ಇಡೀ ಭಾರತ ದೇಶದಲ್ಲಿ 10% ಇದ್ದೀವಿ. ನಾವು ಹಿಂದೆನೂ ಹೇಳ್ಕೊಂಡು ಬಂದಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ 10% ಇದ್ದೀವಿ ಅಂತ ಹೇಳಿದೀವಿ ನಾವು.
ಅದೇ ರೀತಿ ಭಾರತ ದೇಶದಲ್ಲಿ 10% ಇದ್ದೀವಿ ಅಂತ ಹೇಳಿದೀವಿ. ಅಂದ್ರೆ 144 ಕೋಟಿನಲ್ಲಿ 10% ಅಂದ್ರೆ 14 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು. ಇದು ವಾಸ್ತವ ಸತ್ಯ. ಇಷ್ಟು ಜನಸಂಖ್ಯೆ ಇಷ್ಟು ಇತಿಹಾಸ ಇರುವಂತಹ ಸಮುದಾಯ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಶೂನ್ಯ ಅಂತಂದ್ರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಜಾಗೃತರಾಗಿ ಒಂದು ಸಾರಿ ಯೋಚನೆ ಮಾಡಿ. ಕನಕ ಟಿವಿಯ ಮೂಲಕ ಈ ಮಾಹಿತಿ ಬರ್ತಾ ಇದೆ, ಇದು ಸರಿನಾ ತಪ್ಪಾ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬೇರೆ ಸಮುದಾಯಗಳು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದಾವೆ. ಈ ಸಮುದಾಯ ಜನಸಂಖ್ಯೆ ಹೆಚ್ಚಿದ್ರೂ ಸಹ ಮಾರ್ಕೆಟಿಂಗ್ ಅಲ್ಲ. ನಾವು 1ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ಕೊಳ್ತೀವಿ. ನಾವು 3ನೇ ಸ್ಥಾನದಲ್ಲಿದ್ದೀವಿ, 3ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ಕೊಳ್ತೀವಿ. ಇವತ್ತು ಜಾತಿ ಗಣತಿ ಹೇಳ್ತಾ ಇದೆ ಕುರುಬರೇ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು. ಕುರುಬರೇ ನಂಬರ್ 1 ಸ್ಥಾನದಲ್ಲಿರುವಂತದ್ದು. ಹಿಂದೂ ಧರ್ಮದಲ್ಲಿ ಕುರುಬರ ಸಂಖ್ಯೆ ನಂಬರ್ 1 ಸ್ಥಾನದಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ನೀವೇ ನಂಬರ್ 1. ಯಾರು ಏನೇ ಹೇಳಲಿ, ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಅಂತಂದ್ರೆ ಅದು ಕುರುಬರು, ಹಾಲು ಮತಸ್ಥರು ಅಂತ. ನೀವು ನೋಡಿ, ಆ ಪುಸ್ತಕ ತೆಗೆದು ನೋಡ್ರಿ, ಗೊತ್ತಾಗುತ್ತೆ. ಈಗಾಗಲೇ ST ಪಟ್ಟಿಲಿರುವಂತಹ ಕುರುಬರು ಎಲ್ಲರೂ ಸೇರ್ಕೊಂಡ್ರೆ 50 ಲಕ್ಷ ಜನ ಕುರುಬರಾಗ್ತಾರ್ರಿ. 6 ಕೋಟಿಲಿ 50 ಲಕ್ಷ ಜನ ಕುರುಬರಾಗ್ತಾರೆ. ಈಗ 10 ವರ್ಷಗಳ ನಂತರ ಕುರುಬ ಸಮುದಾಯದ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಿರುತ್ತೆ. 6ರಿಂದ 7 ಲಕ್ಷ ಆಗಿರುತ್ತೆ. ಹೆಚ್ಚು ಕಡಿಮೆ 58-59 ಲಕ್ಷ ನಮ್ಮ ಕುರುಬ ಸಮುದಾಯದ ಜನಸಂಖ್ಯೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯುವಕರು ಅರ್ಥ ಮಾಡ್ಕೊಳ್ಬೇಕು, ಜಾಗೃತರಾಗಬೇಕು, ಸಮಾಜವನ್ನು ಕಟ್ಟುವಂತಹ ಕೆಲಸ ಆಗಬೇಕು. ಬಂಧುಗಳೇ, ಇದು ನಿಮ್ಮ ಕನಕ ಟಿವಿ. ಈ ಕನಕ ಟಿವಿಯ ವಿಡಿಯೋಗಳನ್ನು ಪೂರ್ತಿ ನೋಡಿ. ಈ ಕನಕ ಟಿವಿಯ ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಬಂಧುಗಳಿಗೂ ಹೇಳಿ, ಪ್ರೋತ್ಸಾಹ ಕೊಡಿ. ಈ ಕನಕ ಟಿವಿ ಬೆಳೆಸುವಂತಹ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಮದಿದೆ.